ನೋಡಿದಿರ ಘಟನೆ ಆಗಿದೆ ಸೀಬರ್ಡ್ ಬಸ್ ಅಂದ್ಬಿಟ್ಟು ಜನ ಭಯದ ವಾತಾವರಣ ಸೃಷ್ಟಿ ಮಾಡ್ಕೊಬಿಟ್ಟವ್ರೆ. ಬಸ್ಸಲ್ಲಿ ಹೋಗೋದು ಸೇಫ್ಟಿ ಎಲ್ಲ ಅಂದ್ಬಿಟ್ಟು ಆಲ್ಮೋಸ್ಟ್ 60-70% ಜನ ಬೆಂಗಳೂರಿಂದ ಟ್ರೈನೇ ಬೆಸ್ಟ್ ಜರ್ನಿ ಅಂದ್ಬಿಟ್ಟು ಅನ್ಕೋಬಿಟ್ಟವ್ರೆ. ಬಟ್ ಆ ಥರದ್ದು ಏನಿಲ್ಲ. ಯಾವ್ದಾರ ಬಸ್ ಇರಲಿ, ಬಸ್ ಕಂಪ್ನಿಯಿಂದ ಅವ್ರದ್ದೇ ಒಂದ್ಬಿಟ್ಟು ಒಂದು ಸೇಫ್ಟಿ ಇರ್ತದೆ, ಅವ್ರದ್ದೇ ಒಂದ್ಬಿಟ್ಟು ಇದಿರ್ತದೆ, ಒಂದು ಕಂಫರ್ಟೇಬಲ್ ಇರ್ತದೆ. ಬಟ್ ಈ ಕೆಲವರು RTO ಅಧಿಕಾರಿಗಳು ಅದೇನು ಅಷ್ಟೊಂದು ಸರಿಯಾಗಿ ನೋಡ್ಕೊಡಲ್ಲ, ವಿಚಾರಿಸಲ್ಲ, ಸೇಫ್ಟಿ ಪರ್ಪಸ್ ಏನು ಎತ್ತ ಅಂದ್ಬಿಟ್ಟು. ಆ ಕಾರಣದಿಂದ ಒಂದು ಸ್ವಲ್ಪ ತುಂಬಾ ಜನಕ್ಕೆ ಹೋಗೋ ಬರೋಕ್ಕೆ ತೊಂದರೆ ಆಯ್ತಾ ಇದೆ. ಮಿಕ್ಕಿದೇನಿಲ್ಲ. ನೋಡಿ, ಕೆಲವೊಂದು ಗೂಡ್ಸ್ ಅಂದ್ರೆ ಖಾಸಗಿ ಬಸ್ಗಳಲ್ಲಿ ಗೂಡ್ಸ್ ಮೆಟೀರಿಯಲ್ಗಳನ್ನ ಜಾಸ್ತಿ ತಗೊಂಡು ಹೋಗ್ತಾರೆ ಅಂತ ಆರೋಪ ಇದೆ. ಅದಕ್ಕೆ ಖಂಡಿತ ನೋಡಿ, ಲಗೇಜ್ ಜಾಸ್ತಿ ಇರ್ತದೆ. ಲಗೇಜಿಂದ ಏನು ಅಷ್ಟೊಂದು ತೊಂದರೆ ಆಗತ್ತೆ ಅಂದ್ರೆ ಆ ಸೇಫ್ಟಿ ಪರ್ಪಸ್ ನೋಡೋದು ಯಾರು? RTO ಅಧಿಕಾರನೇ ನೋಡಬೇಕು. ನಮ್ಮಂತ ಸಾಮಾನ್ಯ ಜನ ನೋಡೋಕಾಯ್ತದ? ಇಲ್ಲ. ನಾವು ಏನು ಪ್ರಯಾಣ ಮಾಡ್ತೀವಿ, ನಮ್ಮ ಡೆಸ್ಟಿನಿಗೆ ನಾವು ಮೇನ್ ಹೋಗ್ಬೇಕು ಅಂದ್ಬಿಟ್ಟು ಅನ್ಕೊಂಡಿರ್ತೀವಿ. ಬಟ್ ದುರಾದೃಷ್ಟ ಏನಾಗತ್ತೆ, ರೋಡಲ್ಲಿ ಏನಾಗಲ್ಲ ಅಂದ್ಬಿಟ್ಟು ಆ ದೇವರಿಗೆ ಬಿಟ್ಟಿರೋದು. ಬಟ್ ಸೇಫ್ಟಿ ಅಂದ್ಬಿಟ್ಟು ಏನಿಲ್ಲ ಸರ್. ರೋಡ್ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಯಾವ ಕಾರಣಕ್ಕೂ ಸೇಫ್ಟಿ ಇಲ್ಲ. ಜನ ಆಲ್ಮೋಸ್ಟ್ ಬೆಂಗಳೂರಿಂದ 100% ಟ್ರೈನೇ ಬೆಸ್ಟ್ ಜರ್ನಿ ಅಂದ್ಬಿಟ್ಟು ಡಿಸೈಡ್ ಮಾಡ್ಬಿಟ್ಟವ್ರೆ. ನೀವೇ ನೋಡ್ತಾ ಇದ್ರೆ ಎಷ್ಟೊಂದು ಬಸ್ ಇವತ್ತು ಖಾಲಿ ಹೋಯ್ತಾ ಇದೆ, ಯಾವ ತರ ವಾತಾವರಣ ಇದೆ ಅಂದ್ಬಿಟ್ಟು. ಯಾವ ತರ ಸೇಫ್ಟಿ ಅಷ್ಟೊಂದು ಕಂಫರ್ಟೇಬಲ್ ಫೀಲ್ ಮಾಡ್ತಾ ಇಲ್ಲ ಜನ ಸರ್. ಮೊನ್ನೆ ನೀವು ನೋಡಿದಿರ ಘಟನೆ ಆಗಿದೆ ಸೀಬರ್ಡ್ ಬಸ್ ಅಂದ್ಬಿಟ್ಟು ಜನ ಭಯದ ವಾತಾವರಣ ಸೃಷ್ಟಿ ಮಾಡ್ಕೊಬಿಟ್ಟವ್ರೆ. ಬಸ್ಸಲ್ಲಿ ಹೋಗೋದು ಸೇಫ್ಟಿ ಎಲ್ಲ ಅಂದ್ಬಿಟ್ಟು ಆಲ್ಮೋಸ್ಟ್ 60-70% ಜನ ಬೆಂಗಳೂರಿಂದ ಟ್ರೈನೇ ಬೆಸ್ಟ್ ಜರ್ನಿ ಅಂದ್ಬಿಟ್ಟು ಅನ್ಕೋಬಿಟ್ಟವ್ರೆ. ಬಟ್ ಆ ಥರದ್ದು ಏನಿಲ್ಲ. ಯಾವ್ದಾರ ಬಸ್ ಇರಲಿ, ಬಸ್ ಕಂಪ್ನಿಯಿಂದ ಅವ್ರದ್ದೇ ಒಂದ್ಬಿಟ್ಟು ಒಂದು ಸೇಫ್ಟಿ ಇರ್ತದೆ, ಅವ್ರದ್ದೇ ಒಂದ್ಬಿಟ್ಟು ಇದಿರ್ತದೆ, ಒಂದು ಕಂಫರ್ಟೇಬಲ್ ಇರ್ತದೆ. ಬಟ್ ಈ ಕೆಲವರು RTO ಅಧಿಕಾರಿಗಳು ಅದೇನು ಅಷ್ಟೊಂದು ಸರಿಯಾಗಿ ನೋಡ್ಕೊಡಲ್ಲ, ವಿಚಾರಿಸಲ್ಲ, ಸೇಫ್ಟಿ ಪರ್ಪಸ್ ಏನು ಎತ್ತ ಅಂದ್ಬಿಟ್ಟು. ಆ ಕಾರಣದಿಂದ ಒಂದು ಸ್ವಲ್ಪ ತುಂಬಾ ಜನಕ್ಕೆ ಹೋಗೋ ಬರೋಕ್ಕೆ ತೊಂದರೆ ಆಯ್ತಾ ಇದೆ. ಮಿಕ್ಕಿದೇನಿಲ್ಲ. ನೋಡಿ, ಕೆಲವೊಂದು ಗೂಡ್ಸ್ ಅಂದ್ರೆ ಖಾಸಗಿ ಬಸ್ಗಳಲ್ಲಿ ಗೂಡ್ಸ್ ಮೆಟೀರಿಯಲ್ಗಳನ್ನ ಜಾಸ್ತಿ ತಗೊಂಡು ಹೋಗ್ತಾರೆ ಅಂತ ಆರೋಪ ಇದೆ. ಅದಕ್ಕೆ ಖಂಡಿತ ನೋಡಿ, ಲಗೇಜ್ ಜಾಸ್ತಿ ಇರ್ತದೆ. ಲಗೇಜಿಂದ ಏನು ಅಷ್ಟೊಂದು ತೊಂದರೆ ಆಗತ್ತೆ ಅಂದ್ರೆ ಆ ಸೇಫ್ಟಿ ಪರ್ಪಸ್ ನೋಡೋದು ಯಾರು? RTO ಅಧಿಕಾರನೇ ನೋಡಬೇಕು. ನಮ್ಮಂತ ಸಾಮಾನ್ಯ ಜನ ನೋಡೋಕಾಯ್ತದ? ಇಲ್ಲ. ನಾವು ಏನು ಪ್ರಯಾಣ ಮಾಡ್ತೀವಿ, ನಮ್ಮ ಡೆಸ್ಟಿನಿಗೆ ನಾವು ಮೇನ್ ಹೋಗ್ಬೇಕು ಅಂದ್ಬಿಟ್ಟು ಅನ್ಕೊಂಡಿರ್ತೀವಿ. ಬಟ್ ದುರಾದೃಷ್ಟ ಏನಾಗತ್ತೆ, ರೋಡಲ್ಲಿ ಏನಾಗಲ್ಲ ಅಂದ್ಬಿಟ್ಟು ಆ ದೇವರಿಗೆ ಬಿಟ್ಟಿರೋದು. ಬಟ್ ಸೇಫ್ಟಿ ಅಂದ್ಬಿಟ್ಟು ಏನಿಲ್ಲ ಸರ್. ರೋಡ್ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಯಾವ ಕಾರಣಕ್ಕೂ ಸೇಫ್ಟಿ ಇಲ್ಲ. ಜನ ಆಲ್ಮೋಸ್ಟ್ ಬೆಂಗಳೂರಿಂದ 100% ಟ್ರೈನೇ ಬೆಸ್ಟ್ ಜರ್ನಿ ಅಂದ್ಬಿಟ್ಟು ಡಿಸೈಡ್ ಮಾಡ್ಬಿಟ್ಟವ್ರೆ. ನೀವೇ ನೋಡ್ತಾ ಇದ್ರೆ ಎಷ್ಟೊಂದು ಬಸ್ ಇವತ್ತು ಖಾಲಿ ಹೋಯ್ತಾ ಇದೆ, ಯಾವ ತರ ವಾತಾವರಣ ಇದೆ ಅಂದ್ಬಿಟ್ಟು. ಯಾವ ತರ ಸೇಫ್ಟಿ ಅಷ್ಟೊಂದು ಕಂಫರ್ಟೇಬಲ್ ಫೀಲ್ ಮಾಡ್ತಾ ಇಲ್ಲ ಜನ ಸರ್.